ಗುರುಜಿ, ಶಿವಂ ವಾಸ್ತುವಿನಲ್ಲಿ ವಾಸ್ತುವಿನ ಕುರಿತಾದ ವಿಚಾರಗಳನ್ನ ತಿಳಿಸ್ಕೊಡೋ ಸಮಯ ಆಯ್ತು. ಗುರುಜಿ, ಹಿಂದೊಮ್ಮೆ ಹೇಳ್ತಾ ಇದ್ರಿ, ಒಂದೇ ಮನೆಯಲ್ಲಿ 3 ಬಾಗ್ಲು ಎದುರು ಬದ್ರು ಇದ್ರೆ ಏನೆಲ್ಲ ಅವಾಂತರಗಳಾಗತ್ತೆ ತಿಳಿಸ್ಕೊಡ್ತೀನಿ ನಿಮ್ಗೆ ಅಂತ. ಖಂಡಿತ. ವೀಕ್ಷಕರೇ, ಈ 3 ಅಂದರೆ 2ನ್ನ ಮರೆತರೆ 3ನೇವನು ಕೆಟ್ಟ ಅಂತ, ಇಬ್ಬರನ್ನ ನಂಬಿಕೊಂಡ್ರೆ ಮಧ್ಯದವನು ಕೆಟ್ಟ ಅಂತ. ಅದೇ ಇಡೀ ಜೀವನ 3 ಅಂದ್ರೇನು? ಕರ್ಮಶೇಷ, ಕಾಯ ವಾಚ ಮನಸ್ಸ. ಈ ಕರ್ಮಶೇಷ ಕಾಯ ವಾಚ ಮನಸ್ಸ ಅಂದರೆ ವೆಂಕಟರಮಣ ಭಾಳ ಚೆನ್ನಾಗಿ ಹಾಕ್ಕೊಂಡಿರ್ತಾನೆ. ಆ ರೀತಿ ಜೀವನ ಪೂರ್ತಿ ನಿಮಗೆ ನಾಮವೇ ಗಟ್ಟಿ ಅಂತ. ಪ್ರತಿಯೊಬ್ಬನು ಶ್ರಾವಣ ಮಾಸದಲ್ಲಿ 7 ಕುಂಡಲ ವಾಸ ವೆಂಕಟರಮಣ ಗೋವಿಂದ ಗೋವಿಂದ ಅಂತಾರೆ. ಶ್ರೀ ವೆಂಕಟೇಶಾಯ ಮಂಗಳಂ ಅಂತ ಪ್ರತಿಯೊಬ್ಬರ ಮನೆಗೂ ಭಿಕ್ಷೆಗೆ ಹೋಗಬೇಕು ಅಂತ ಹೇಳ್ತೀವಿ. ಆ ಭಿಕ್ಷಾ ಯಾವತ್ತಾದರೂ ಶಾಶ್ವತವಾಗಿ ಪ್ರತಿಯೊಬ್ಬ ಮನುಷ್ಯ ಮಾಡಲೇಬೇಕು, ಗೋವಿಂದ ಅಂತ ಕೂಗಬೇಕು ಅಂತ ಹೇಳ್ತೀವಿ. ಯಾವತ್ತೂ ಇದೇ ಒಂದು ಕರ್ಮಶೇಷಕ್ಕೋಸ್ಕರ. ನೋಡಿ, ಬಾಗಿಲಿಡೋದು ಹಾಗೇನೆ. ಪ್ರತಿಯೊಬ್ಬರು ಬಾಗಿಲಿಟ್ಟಾಗ ಆ ಬಾಗಿಲಿಗೆ ಮೇಲ್ಭಾಗದಲ್ಲಿ ಶಿವನಂಶ, ಕೆಳಭಾಗದಲ್ಲಿ ವಿಷ್ಣು ಅಂಶ. ಅರ್ಶಿನ ಕುಂಕುಮ ಇಡಬೇಕಾದ್ರೆ ನಾವು ಕೆಳಗಡೆ ಲಕ್ಷ್ಮೀ ನಾರಸಿಂಹಾಯ ನಮಃ, ಹರಿದ್ರಾಲಂಕಾರಂ ನರಸಿಂಹಭೂಷಿತ, ಕುಂಕುಮಾಲಂಕಾರಂ ಲಕ್ಷ್ಮೀ ಪೂಜಿತ ಅಂತ ಪೂಜೆ ಮಾಡ್ತೀವಿ ವಿಷ್ಣು ಸ್ವರೂಪದಲ್ಲಿ. ಪರಮೇಶ್ವರನ ಮೇಲ್ಭಾಗದಲ್ಲಿ ಅಂಕಾಲೆ ಮರೆಯನ್ನು ಪೂಜೆ ಮಾಡ್ತೀವಿ. ಅಂದರೆ 300 ಮುಕ್ಕೋಟಿ ದೇವತೆಗಳು ಅವನ ವಶದಲ್ಲಿ ಇದ್ದು ಶಿರಸ್ಸಿನ ಮೇಲೆ ಯಾವತ್ತಿದ್ರೂ ಸಂಚಾರದಲ್ಲೇ ಇರಬೇಕು. ನಾವು ನಡ್ಕೊಂಡು ಹೋಗ್ತಾ ಬರ್ತಾ ಯಾವತ್ತಿದ್ರೂ ದೇವರ ಆಶ್ರಯ ನಮ್ಮ ಮೇಲಿರಬೇಕು. ಅದನ್ನು ನಾಮಾಕಾರ ಅಂತ. ಅದೇ ನಾಮಾಕಾರದಲ್ಲಿ ಏನು ಮಾಡ್ತೀವಿ? 3 ವಿಧವಾದ, ಅಂದರೆ ಹರ್ಷಣ, ಮಧ್ಯ ಕುಂಕುಮ ಮತ್ತು ಹರ್ಷಣ. ಕೆಳಭಾಗದಲ್ಲಿ ನರಸಿಂಹನ ನೆನೆಸ್ಕೊಂಡು ಅಂದರೆ ವಿಷ್ಣು ಸ್ವರೂಪದಲ್ಲಿ, ಮೇಲ್ಭಾಗದಲ್ಲಿ ಶಿವನ ನೆನೆಸ್ಕೊಂಡು ಮಧ್ಯ ಸ್ವರೂಪದಲ್ಲಿ, ಈ ದ್ವಾರೆಯಲ್ಲಿರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಸರಸ್ವತಿ ಮಹಾಲಕ್ಷ್ಮಿ. ಆದರೆ ನಾವೇನು ಮಾಡ್ತೀವಿ? ಈ ಒಂದು ಮಹಾಲಕ್ಷ್ಮಿ ಮತ್ತು ಸರಸ್ವತಿ ಎಷ್ಟು ಶಕ್ತಿಯುತವಾಗಿರ್ತಾರೋ ದ್ವಾರಗಳು ಅಂತ ಕರಿತೀವಿ. ಅದಕ್ಕೆ ಮುಂಭಾಗಲ ದ್ವಾರಕ್ಕೆ ಯಾವತ್ತಾದರೂ 3 ಬಾಗಿಲು ಸೇರುತ್ತೋ, ಎದುರು ಭಾಗದಲ್ಲಿ ಬರುತ್ತೋ ಅಂಥ ಒಂದು ವಾಸ್ತು ಜೀವನ ಪರ್ಯಂತ ನಿಮ್ಮನ್ನು 3 ಭಾಗಗಳಾಗಿ, ಮನೆ ಸಂಸಾರವೆಲ್ಲ 3 ವಿಭಿನ್ನವಾಗಿಬಿಡುತ್ತೆ. ಒಂದರ ಎದುರುಗೆ ಒಂದು, ಒಂದರ ಎದುರುಗಡೆ ಒಂದು, ಎದುರುಗಡೆ ಒಂದಿದ್ರೆ ಮನೆಯಲ್ಲಿ ಯಾವತ್ತಿದ್ರೂ ಮೃತ್ಯು. ಪ್ರತಿ ತಿಂಗಳು ಒಂದು ಮೃತ್ಯು, ಅಥವಾ 1.5 ತಿಂಗಳಿಗೆ ಒಂದು ಮೃತ್ಯು. ಇಲ್ಲದಿದ್ದರೆ ಶೇಷ ಅಂದರೆ ಕರೆಕ್ಟಾಗಿ 6 ತಿಂಗಳಿಗೆ ಒಂದು ಮೃತ್ಯು. ಪ್ರತಿ ತಿಂಗಳು ಮೃತ್ಯು, ಇಲ್ಲ 1.5 ತಿಂಗಳಿಗೆ ಒಂದು ಮೃತ್ಯು, ಇಲ್ಲ 6 ತಿಂಗಳಿಗೆ ಒಂದು ಮೃತ್ಯು. ಇದು ಬಹಳ ಮುಖ್ಯ. ಅದಕ್ಕೋಸ್ಕರ ಈ ಒಂದು ಮೃತ್ಯು ಅಂದರೆ ಮೃತ್ಯು ಅಪಾರ ಅಂತ ಕರಿತೀವಿ. ಮೃತ್ಯು ಬಹಳ ಚೆನ್ನಾಗಿ ಬೇಗ ಬರ್ತಾನಂತೆ. 3 ದ್ವಾರಗಳಿದ್ದರೆ ಯಮನಿಗೆ ಬಹಳ ಸಂತೋಷ ಅಂತೆ. ನೋಡಿ, ಇವತ್ತಿನ ದಿವಸ ನಾವು ಒಂದು ಕ್ಷೇತ್ರದಲ್ಲಿ ಕೂತಿದ್ದೀವಿ. ಈ ಕ್ಷೇತ್ರ ನೀವು ಗಮನ ಇಟ್ಕೊಂಡು ನೋಡಬೇಕು. ಸಾಕ್ಷಾತ್ ಶನೇಶ್ವರನು ನಮ್ಮ ಜೊತೆನೇ ಇದ್ದಾನೆ. ಆದರೆ ಶನಿ ಜೊತೆ ಯಮಧರ್ಮರಾಜನೂ ಇರ್ತಾನೆ. ಯಾತಕ್ಕೆ ಅಂದರೆ ಯಮ ಮತ್ತು ಶನೇಶ್ವರ ಛಾಯಾದೇವಿ ಪುತ್ರ ಅಂತ ಹೇಳ್ತೀವಿ. ಈ ಒಂದು ಛಾಯಾದೇವಿ ಪುತ್ರನಾಗಿರ್ತಕ್ಕಂಥ ಯಮ ಮತ್ತು ಶನೇಶ್ವರ ಇಬ್ಬರೂ ಬರ್ತಕ್ಕಂಥ ಏಕೈಕವಾಗಿ ಛಾಯಾದೇವಿ ನಮಸ್ಕಾರ ಮಾಡೋಕ್ಕೆ ಬರ್ತಕ್ಕಂಥ ಕ್ಷೇತ್ರ ಅಂತ ಕರಿತಿದ್ವಿ. ಅದೇ ಮಹಾಕ್ಷೇತ್ರದಲ್ಲಿ ಕೂತಿದ್ದೀವಿ. ಇವತ್ತಿನ ದಿವಸ ಆಂಜನೇಯ ಮುಪ್ಪಿನ ವಯಸ್ಸಿನಲ್ಲಿ, ಅಂದರೆ ರಾಮನ ನಂತರ, ರಾಮ ಕಾಲದ ನಂತರ ಅವನು ಜಪ ಮಾಡ್ತಿದ್ದಾಗ ಛಾಯಾದೇವಿಗೆ ಆಶ್ರಯವನ್ನು ನೀಡಿರತಕ್ಕಂಥ ವಿಶೇಷವಾದ ಕ್ಷೇತ್ರವೇ ಇದು. ಅದಕ್ಕೆ ಪಂಚವೃಕ್ಷ ಕ್ಷೇತ್ರ, ಪಂಚಾಮೃತ ಅಂತ ಕರಿತೀವಿ. ಅಮೃತಗಳು ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ. ಈ ಪಂಚೇಂದ್ರಿಯಗಳು ನಮ್ಮ ದೇಹದಲ್ಲೇ ಇರುತ್ತೆ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನ ಸೃಷ್ಟಿಯೋ ಪಂಚಭೂತಗಳ ತತ್ವವಾಗಿ. ಅದಕ್ಕೆ ಇವತ್ತು ನಾವುಗಳು ಈ ವಾಸ್ತುಯುತವಾಗಿ ಏನು ಹೇಳ್ತೀವಿ? 3 ಬಾಗಿಲು ಅಂತ ಕರಿತೀವಿ. ಈ 3 ಬಾಗಿಲು ಯಾವತ್ತೂ ತಿಳ್ಕೊಳ್ಳಿ, ದೇವರ ಮನೆ ಬಾಗಿಲು ಬಹಳ ಮುಖ್ಯ, ಮುಂಭಾಗಿಲು ಇರ್ತಕ್ಕಂಥದ್ದು ಬಹಳ ಮುಖ್ಯ, ಹಿಂಬದಿ ಇರ್ತಕ್ಕಂಥ ಬಾಗಿಲು ಬಹಳ ಮುಖ್ಯ. ಮುಂಬದಿಯಲ್ಲ ಬಾಗಿಲನ್ನ ಯಾವ ಕಾಲಕ್ಕೂ ದೇವರ ಮನೆ ಎದುರುಗಡೆ ಇರಬಾರ್ದು. ದೇವರ ಮನೆ ಗುಪ್ತೇನ ಸ್ಥಿರ, ಯಾವತ್ತೂ ಗುಪ್ತವಾಗಿರಬೇಕು. ಹಾಲಲ್ಲಿ ಕಾಣೋ ಥರ ಇಡಬಾರ್ದು ದೇವ್ರ ಮನೆ. ಯಾವತ್ತೂ ಕಂಡಾಗೆ ಭಾಳ ಜನ ಶೋ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಮೇಲೊಂದು ಫಸ್ಟ್ ಕ್ಲಾಸ್ ಆಗಿ ಅಲಂಕಾರ ಮಾಡಿಸ್ಬಿಟ್ಟು ಅದಕ್ಕೇನು ಹೂ ಗೀವು ಎಲ್ಲ ಅಲಂಕಾರ ಮಾಡಿಬಿಟ್ಟು ಹೊರಗಡೆ ನೋಡಿದ್ರೆ ನಾವು ಎಷ್ಟು ದೊಡ್ಡ ದೇವ್ರ ಮನೆ ಕಟ್ಟಿದ್ದೀವಿ ಅಂತ ಹೇಳಿ ಅದಕ್ಕೆಲ್ಲ ಕೆತ್ತನೆಗಳನ್ನ ಮಾಡಿ ಇಟ್ಬಿಡ್ತಾರೆ. ಈ ರೀತಿ ಕೆತ್ತನೆಗಳನ್ನು ಎಷ್ಟು ಜಾಸ್ತಿ ಮಾಡ್ತಿರೋ, ದೇವ್ರ ಮನೆ ಯಾವ ಕಾಲಕ್ಕೂ ದೇವರುಗಳನ್ನ ಬಾಗಲ ಮೇಲೆ ಕೆತ್ತೀರೋ ಅಲ್ಲಿವರೆಗೂ ನಿಮಗೆ ಜೀವನ ಪೂರ್ತಿ ದೋಷ. ಯಾವತ್ತು ತಿಳ್ಕೊಳ್ಳಿ, ಮುಂದೆ ಬಾಗಿಲು ದೇವ್ರ ಮನೆ ಬಾಗಿಲ ಮೇಲೆ ಯಾವ ಕಾಲಕ್ಕೂ ಯಾವ ವಿಗ್ರಹಗಳು ದೇವರುಗಳನ್ನ ಕೆತ್ತಬಾರ್ದು. ನೀವು ಅಕಸ್ಮಾತ್ ಏನೋ ಒಂದು ತಟ್ಟೆ ಇಟ್ಕೊಂಡಿರ್ತೀರ, ಕಾಫಿ ಅಂತ ಬರ್ತೀರಾ, ನಿಮ್ಮ ಹೆಂಡತಿ ಎತ್ಕೊಂಡ್ ಬರ್ತಾಳೆ. ಆಗೇನು ಮಾಡ್ತಾಳೆ? ಸ್ವಲ್ಪ ಬಾಗಲ್ ತಾಳ್ರಿ ಅಂದರೆ ಕಾಲಲ್ಲಿ ಹೀಗೆ ಎದಿತಾಳೆ. ಕಾಲಲ್ಲಿ ಯಾವತ್ತು ಒದಿತಾಳೋ ಅಲ್ಲಿರ್ತಕ್ಕಂಥ ದೇವರಿಗೆ ಅರ್ಶಿನ ಕುಂಕುಮ ಹಚ್ಚಿರ್ತೀರಾ, ದೇವರಿಗೆ ಒದ್ದು ಸಮಾನ. ಮುಂಭಾಗಲು ಯಾವತ್ತಿದ್ರೂ ಸಾಕ್ಷಾತ್ ಲಕ್ಷ್ಮೀ ಸಮಾನ ಆಗಿರೋಂದ 24 ಗಂಟೆ ಅದರ ಮೇಲೆ ದೇವರುಗಳನ್ನ ಹಾಕಬಾರ್ದು. ಬಹಳ ಜನ ಏನು ಮಾಡ್ತಾ ಗೊತ್ತಾ? ಗಣಪತಿನ ಹಾಕ್ಬಿಡೋದು, ನಮ್ಮ ಮನೆ ದೇವರು ವೆಂಕಟೇಶ್ವರ ಹಾಕ್ಬಿಡೋದು, ನಮ್ಮ ಮನೆ ದೇವರು ಆಂಜನೇಯನ ಹಾಕ್ಬಿಡೋದು. ಹೀಗೆ 108 ದೇವರುಗಳನ್ನ ಹಾಕೋದು. ಇಲ್ಲ, ಅಷ್ಟಲಕ್ಷ್ಮೀ ಸಮೇತವಾಗಿರ್ತಕ್ಕಂಥ ದೇವತೆಗಳನ್ನ ದೇವ್ರ ಮನೆ ಮೇಲೂ ಹಾಕ್ಬಿಡೋದು. ಮುಂಭಾಗಲಾದರೂ ಹಾಕ್ತಾರೆ, ದೇವರ ಮನೆಯಲ್ಲಾದ್ರೂ ಹಾಕ್ತಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ ವೀಕ್ಷಕರೇ, ಪ್ರತಿಯೊಬ್ಬರೂ ಯಾವ ಕಾಲಕ್ಕೂ ದೇವರುಗಳನ್ನ
ದೇವರ ಮನೆ ಬಾಗಿಲ ಮೇಲೆ ಮುಂಭಾಗಲ ಮೇಲೆ ದೇವರುಗಳನ್ನ ಕೆತ್ತಿಸಬಾರ್ದು. ಅಲಂಕಾರಕ್ಕೆ ಯಾವ್ದಾರು ಮಾಡ್ಕೊಳ್ಳಿ, ಈ ಕಡೆ ಆ ಕಡೆ ದ್ವಾರಪಾಲಕರು ಅಥವಾ ಯಾವುದೋ ಒಂದು ಸಖೀರು ಆ ರೀತಿ ಏನಾದರೂ ಮಾಡ್ಕೊಳ್ಳಿ, ಇಲ್ಲ ಹೂಗಳು ಇಲ್ಲ ಹಣ್ಣುಗಳು ಯಾವುದೋ ಒಂದು ಮಾಡ್ಕೋಬೋದು. ಆದರೆ ದೇವರುಗಳನ್ನ ಮಾತ್ರ ಖಂಡಿತವಾಗ್ಲೂ ಹಾಕೋಬೇಡಿ. ಅದನ್ನ ಏನು ಮಾಡ್ತೀರಾ ಗೊತ್ತಾ, ಭಾಳ ಜನ ಹೆಂಗಸರು ಅರ್ಶಿನ ಕುಂಕುಮ ಹಚ್ತೀರಾ, ಇಲ್ಲ ಗೆಜ್ಜೆ ವಸ್ತ್ರ ಅಂತ ಬಾಗಿಲ ಮೇಲೆ ಇಡ್ತೀರಾ, ದೇವರಿಗೆ ಸಾನ್ನಿಧ್ಯ ಬರುತ್ತೆ. ಎಲ್ಲಿವರೆಗೂ ಆ ಬಾಗಲ್ನ ನೀವು ಒದ್ದು ಬಾಗಿಲು ಹಾಕಿದಾಗ ಅಥವಾ ಬಾಗಿಲನ್ನ ಮುಚ್ಚಿದಾಗ ನಿಮ್ಮ ಮನೆಯಿಂದ ದೇವರು 24 ಗಂಟೆ ಆಚೆ ನೋಡೋಕ್ಕೆ ನಿಮ್ಮನೆ ವಾಚ್ಮ್ಯಾನ್ ಏನೋ ಅವನಿಗೊಂದು ಭಯ ಇಲ್ಲ, ಒಂದು ಭಕ್ತಿ ಇಲ್ಲ ಅಂತ ಹೇಳಿ ಅವನಿಗೊಂದು ಬೆಲೆ ಕೊಡೋದು ಬೇಡ. ನೀವು ಆ ರೀತಿ ಏನಾದರೂ ಮಾಡಿರ ಹುಷಾರ್. ಯಾವ ಕಾಲಕ್ಕೂ ದೇವರ ಮನೆ ಬಾಗಿಲ ಮೇಲೆ ಮುಂಭಾಗಲ ಮೇಲೆ ಈ ರೀತಿಯಾದ ಅಪಚಾರಗಳನ್ನ ಮಾಡಬಾರ್ದು. ದೇವರ ಮನೆ ಬಾಗಿಲು ಗುಪ್ತವಾಗಿರಬೇಕು ಅಂತ ಯಾಕೆ ಹೇಳ್ತೀವಿ ಅಂದರೆ, ಮೊದಲೆಲ್ಲ ಏನು ಮಾಡೋರು, ಅಡುಗೆ ಮನೆ ಕೋಣೆಯಲ್ಲೇ ಇಟ್ಬಿಡೋರು, ಇಲ್ಲ ಹೊರಗಡೆ ಊಟ ಮಾಡ್ತಕ್ಕಂಥ ಅಂಗಳ ಅಂತ ಒಂದು ಸಪ್ರೇಟಾಗಿ ಇರ್ತಿತ್ತು, ಅದರಲ್ಲಿ ಮಾಡಿಡೋರು. ಅಂದರೆ ಅಡುಗೆ ಕೋಣೆ ಅಂತ ಇಡ್ತಿದ್ರು, ಮಡಿಯಾಗಿ ಇಡ್ತಿದ್ರು, ದೇವ್ರ ಮನೆ ಕೋಣೆ ಕಾಣ್ತಿರಲಿಲ್ಲ. ಇಲ್ಲ ತೊಟ್ಟಿ ಮನೆ ಜಾಗ ಇಟ್ಟರೆ, ಸುತ್ತಲೂ ಬಾಗಿಲುಗಳಿಟ್ಟರೆ ದೇವ್ರ ಮನೆ ಬಾಗಿಲನ್ನ ಮುಂಬಾಗಿ ತೊಟ್ಟಿ ಬಾಗಿಲನ್ನ ನೋಡಬಹುದು. ಆಗ ಎದುರುಗಡೆ ಇರ್ತಿರಲಿಲ್ಲ, ಪಕ್ಕದಲ್ಲಿರ್ತಿತ್ತು, ಈಶಾನ್ಯ ಬಾಗಿಲಿಗಿಂದ ಗುಪ್ತವಾಗಿರ್ತಿತ್ತು, ಅದಕ್ಕೊಂದು ಕರ್ಟನ್ ಹಾಕಿ ಮುಚ್ಚೋರು. ಯಾವತ್ತೂ ತಿಳ್ಕೊಳ್ಳಿ, ಜೀವನ ಪರ್ಯಂತ ಪ್ರತಿಯೊಬ್ಬ ಮನುಷ್ಯ ಈ 3 ಭಾಗಲಲ್ಲೇ ಜೀವನ ಕಳೆಯೋದು ಅಂತ ಹೇಳ್ತೀವಿ. ಹಿಂಬದಿ ಬಾಗಿಲು ಯಾವತ್ತೂ ಯಾರಿಗೆ ಶ್ರೇಯಸ್ಸು? ಹೆಣ್ಣು ಮಕ್ಕಳಿಗೆ. ಅಂದರೆ ಮನೇಲಿರ್ತಕ್ಕಂಥ ಹೆಣ್ಮಕ್ಳು ಈಗ ಬಟ್ಟೆ ಒಗಿಬೇಕು, ಪಾತ್ರೆ ತೊಳಿಬೇಕು, ಅಥವಾ ಏನೋ ಒಂದು ಕೆಲಸಗಳನ್ನ ಅಕ್ಕಿ ಆರಿಸೋದು, ಯಾವುದೋ ಒಂದು ಹಿತ್ಲಿರ್ಲಿಪ್ಪ, ಒಂದು ಹಿತ್ಲು ಬಾಗಿಲು ಅನ್ನೋರು. ಆ ಕಾಲದಲ್ಲಿ ಹಿತ್ಲು ಬಾಗಿಲಿಗೆ ಭಾಳ ಚೆನ್ನಾಗಿ ಮುಖ್ಯ. ಈ ಕಾಲದಲ್ಲ ಇಷ್ಟಿಷ್ಟೇ ಸೈಟು 20, 30, 15, 20 ಹೀಗೆ ಕಟ್ಕೊಂಡ್ಬಿಡ್ತೀರ. ಹಿತ್ಲು ಬಾಗಿಲು ಇಡೋದೇ ಇಲ್ಲ. ಹಿತ್ಲು ಬಾಗಿಲು ಭಾಳ ಮುಖ್ಯ. ಪೂರ್ವಕ್ಕೆ ಮುಂಭಾಗಲಿದ್ದರೆ ಯಾವತ್ತು ತಿಳ್ಕೊಳ್ಳಿ, ದಕ್ಷಿಣದ ಬಾಗಿಲು ಒಂದು ಇರಲೇಬೇಕು, ಹಿತ್ಲು ಬಾಗಿಲು. ಉತ್ತರಕ್ಕೆ ಬಾಗಿಲಿದ್ದರೆ ಪಶ್ಚಿಮಕ್ಕೆ ಯಾವತ್ತೂ ಇರಲೇಬೇಕು, ಹಿತ್ಲು ಬಾಗಿಲು. ಮುಂಭಾಗಲು ಪಶ್ಚಿಮ ಇರಬಾರ್ದು, ಮುಂಭಾಗಲು ದಕ್ಷಿಣ ಇರಬಾರ್ದು. ಹಿತ್ತಲು ಬಾಗಿಲು ಪಶ್ಚಿಮ ಅಥವಾ ದಕ್ಷಿಣ. ಪೂರ್ವ ಅಕಸ್ಮಾತ್ ಮುಂಭಾಗಲಾದರೆ ಹಿಂದ್ಗಡೆ ಇರತಕ್ಕಂಥ ಬಾಗಿಲು ದಕ್ಷಿಣನೇ ಇರಬೇಕು. ಪೂರ್ವದ್ದಲ್ಲದೆ ಉತ್ತರದ ಬಾಗಿಲು ಮುಂಭಾಗಲಾದರೆ ಹಿಂಬದಿಯ ಬಾಗಿಲು ಪಶ್ಚಿಮನೇ ಆಗಿರಬೇಕು. ಅಂದರೆ ಯಾವತ್ತು ತಿಳ್ಕೊಳ್ಳಿ, ಇದು ತ್ರಿಕೋಣ ಆಕಾರದಲ್ಲಿ ಇರಬೇಕು. ಅಂದರೆ ಒಂದು ಭಾಗ ಎದುರುಗಡೆ ಇದ್ದರೆ ಒಂದು ಭಾಗ ಅಡ್ಡವಾಗಿರಬೇಕು. ಇದು ಹಿಂಬದಿ ಬಾಗಿಲಿಗೂ ಮುಂಬದಿ ಬಾಗಿಲಿಗೂ ಇರತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೆ 3 ಬಾಗಿಲುಗಳು ಸೇರಬಾರ್ದು ಅಂತ ಹೇಳ್ತೀವಿ. ಒಂದು ಬಾಗಿಲು ಎಕ್ಸ್ಟ್ರಾ ಅಂತ ಇಟ್ಕೊಳ್ಳೋಣ. ಕೆಲವರು ಏನು ಮಾಡ್ತಾರೆ ಗೊತ್ತಾ, ಒಳಗಿನ ಕೋಣೆಯಿಂದ ಹೊರಗಡೆ ಬರೋದು, ಅಲ್ಲಿಂದ ಇನ್ನೊಂದು ಕೋಣೆ ಬರೋದು, ಅಲ್ಲಿಂದ ಮತ್ತೊಂದು ಕೋಣೆ ಬರೋದು, ಅಲ್ಲಿಂದ ಇನ್ನೊಂದು ಕೋಣೆ ಬರೋದು. ಈ ಬಾಗಿಲೊಳಗೆ ಬಾಗಿಲು ಅಂದರೆ ವರಂಡ, ಬಾಗಿಲೊಳಗೆ ಬಾಗಿಲು ಅಂದರೆ ಹಾಲು, ಬಾಗಿಲೊಳಗಿಂದ ಬಾಗಿಲೊಳಗೆ ಒಳಗಡೆ ನಡುಮನೆ. ಇಷ್ಟು ಬಾಗಿಲುಗಳು ಹೋದಾಗ 3 ಬಾಗಿಲು ಒಂದಕ್ಕೊಂದು ಎದುರುಗಡೆ ಇದ್ದಾಗ ಮನೆ ಸಂಸಾರ 24 ಗಂಟೆ ಹೊರಗಡೆ ಹೋಗ್ತಾ ಇರುತ್ತೆ. ಮನೆ ಒಳಗೆ ವಾಸವಾಗೋ ಮನಸ್ಸೇ ಬರಲ್ಲ. ಎರಡನೇದಾಗಿ ಮೃತ್ಯು ದೇವತೆ ಬಹಳ ಚೆನ್ನಾಗಿ ಬೇಗ ಆವರಿಸ್ಕೊಂಡ್ಬಿಡ್ತಾರೆ. ಅದೇ ನಿಮಗೆ ಒಂದು ಬಾಗಿಲಿಂದ ಇನ್ನೊಂದು, ಒಂದು ಬಾಗಿಲಿಂದ ಇನ್ನೊಂದು, ಒಂದು ಬಾಗಿಲಿಂದ ಇನ್ನೊಂದು ಕರೆಕ್ಟಾಗಿ 5 ಬಾಗಿಲೇನಾದ್ರೂ ಇದ್ದುಬಿಟ್ರೆ ಅಬ್ಬಬ್ಬಬ್ಬಬ್ಬ, ಆ ಮನೇಲಿ ಬರೀ ಹೆಣ್ಣು ಸಂತಾನ. ಯಾವ ಕಾಲಕ್ಕೂ ಗಂಡು ಮಕ್ಕಳು ಆಗೋದೇ ಇಲ್ಲ. ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಒಂದು ಬಾಗಿಲು ಎದುರುಗಡೆ ಅಂದರೆ ಮುಂಬಾಗಿಲು ಎದುರುಗಡೆ ಇನ್ನೊಂದು ಬಾಗಿಲು ಇತ್ತು ಅಂತ ಇಟ್ಕೊಂಡೆ, ಆದರೂ ಎದುರುಗಡೆ ಇನ್ನೊಂದು ನಡುಮನೆ ಬಾಗಿಲು ಇಟ್ಕೊಂಡೆ, 3 ಆಯ್ತಾ. ಇನ್ನೊಂದು 2 ಹಿತ್ತಲಗಡೆ ಒಂದು ಬಾಗಿಲು, ಮಧ್ಯದಲ್ಲಿ ಇನ್ನೊಂದು ಓಣಿ ಬಾಗಿಲು, ಆ ಓಣಿಗಿಣಿಗೆ ಹೋಗೋಕ್ಕೆ ಒಂದು ಬಾಗಿಲು. ಇದು 5 ಬಾಗಿಲು ಸಮಾಗಿದ್ದು ಬಿಟ್ರೆ ಹಳೆ ಕಾಲದ ಮನೆಗಳ ಥರ ಒಂದರಿಂದ ಒಂದು ಇದ್ದರೆ ಯಾವತ್ತಿದ್ರು ಆ ಮನೇಲಿ ಹೆಣ್ಮಕ್ಳು. ಅದೇ ಪೂರ್ತಿಯಾಗಿ ಒಂದು ಬಾಗಿಲಿಂದ ಕೊನೆ ಬಾಗಿಲವರೆಗೂ 4 ಬಾಗಿಲುಗಳಾಗ್ಬಿಟ್ರೆ ಆ ಮನೇಲಿ ಬರೀ ಗಂಡು ಸಂತಾನಗಳು. ರಾಹು ಸ್ಥಳ ಅಂತ ಕರಿತೀವಿ. ರಾಹು ಯಾವತ್ತು ಗಂಡು ಮಕ್ಕಳನ್ನ ಶನಿ ಜೊತೆ ಇದ್ದಾಗ ಕೊಡ್ತಾನೆ, ಯಾವತ್ತು ಶುಕ್ರ ಕೇತು ಜೊತೆ ಇದ್ದಾಗ ಹೆಣ್ಣು ಮಕ್ಕಳನ್ನೇ ಹೆರ್ತಾನೆ. ಇದು ಜೀವನ. ಅದಕ್ಕೆ ಪಂಚಮಾಧಿಪತಿ ಬುಧ 50-50. ಜೀವನದ ಬಾಗಿಲುಗಳು ಬಹಳ ಮುಖ್ಯ. ಅದಕ್ಕೆ ಯಾವತ್ತು ತಿಳ್ಕೊಳ್ಳಿ, ಮುಂಬದಿಯ ಬಾಗಿಲು ತಲೆ ಬಾಗಿ ಬರಬೇಕು, ಹಿಂಬದಿಯ ಬಾಗಿಲು ಎತ್ತರವಾಗಿರಬೇಕು, ದೇವರ ಮನೆ ಬಾಗಿಲು ಗೋಪ್ಯವಾಗಿರಬೇಕು. ಮುಂಬದಿ ಬಾಗಿಲನ್ನ ತಲೆ ಬಾಗಿ ಬರಬೇಕು, ಹಿಂಬದಿ ಬಾಗಿಲು ಎತ್ತರವಾಗಿರಬೇಕು, ದೇವರ ಮನೆ ಬಾಗಿಲು ಗೌಪ್ಯವಾಗಿರಬೇಕು. ಈ 3 ಬಾಗಿಲ ಜೊತೆಗೆ ಕುತ್ತು ಹೇಗೆ ಬರುತ್ತೆ, ಅಡ್ಡವಾಗಿಟ್ಟಾಗ ಏನಾಗುತ್ತೆ? ಅಡುಗೆ ಮನೆಗೆ 2 ಬಾಗಿಲು ಯಾಕೆ ಇಡಬಾರ್ದು? ಬಾತ್ರೂಮು ಲೆಟ್ರಿನು ಬೇರೆ ಬೇರೆನೇ ಕಟ್ಟಬೇಕು. ಅಟ್ಯಾಚ್ ಬಾತ್ರೂಮ್ ಇದ್ದಾಗ ಮಲಗೋ ಕೋಣೆಯಲ್ಲಿ 2 ಬಾಗಿಲಿದ್ರೆ ಏನಾಗತ್ತೆ? ಇದನ್ನೆಲ್ಲ ತಿಳ್ಕೋಬೇಕು ಅನ್ನೋ ನಿಮ್ಮ ಆಸಕ್ತಿಗೆ ನಾವು ಯಾವತ್ತೂ ತೆರೆ ಹಾಕಲ್ಲ. ಆದರೆ ನೀವು ಕಾಯ್ತಾ ಇರಬೇಕು ತಾಳ್ಮೆಯಿಂದ.